ಲೋಗೋವನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸುತ್ತಿದ್ದು, ಇನ್ನು ಮುಂದೆ ಎಲ್ಲಾ ಉತ್ಪನ್ನಗಳ ಮೇಲೂ ಈ ಲೋಗೋ ಇರುತ್ತದೆ ಎಂದು ಪಾರ್ಕ್ ಸಿಇಒ ಅಶೋಕ್ ತಿಳಿಸಿದ್ದಾರೆ. ಇವತ್ತು ಏನಾಗಿದೆ ಅಂತಂದ್ರೆ ನಮ್ಗೆ 75 ಪ್ರಾಡಕ್ಟ್ಸ್ ರೆಡಿ ಮಾಡಿಸ್ತೀವಿ ಅಂತ ಹೇಳಿದ್ವಿ. ಅದರಲ್ಲಿ 64 ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇರೋ ಪ್ರಕಾರನೇ ಗೈಡ್ಲೈನ್ ಮಾಡಿ 2 ವರ್ಷದ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನ್ಯೂ ತಿಂಗಳಲ್ಲಿ ನಾವು ಒಂದು ಈಗ ರಿಲೀಸ್ ಮಾಡಿದ್ವಿ. ಶುಂಠಿ ಪೇಸ್ಟು, ಅವರೊಂದು ಜೋಳದಲ್ಲಿ ಪ್ಲಾಸ್ಟಿಕ್ ಮಾಡೋ ಒಂದು ಇದು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದು ಸೆಂಟ್ರಲ್ ಪ್ಲಾಸ್ಟಿಕ್ ಇಂಡಸ್ಟ್ರಿ ಅಪ್ರೂವ್ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಉದಯಿಸುತ್ತಿರುವ ಸೂರ್ಯ ಬೆಳಕನ್ನು ಸೂಚಿಸಿದರೆ ಉಳುಮೆ ಮಾಡುವ ರೈತ ಮತ್ತು ಎತ್ತುಗಳು ರೈತ ಉದ್ಯಮಿ ಎಂದು ತೋರುತ್ತದೆ. ವೃತ್ತಾಕಾರದ ಹಸಿರು ಬಣ್ಣದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ತೋರಿಸಿದರೆ ವೃತ್ತಾಕಾರದ ಮೇಲಿರುವ ಎಲೆಗಳು ಉಪ ಉತ್ಪನ್ನಗಳನ್ನು ತೋರಿಸುತ್ತದೆ. ಬಿಳಿ ಬಣ್ಣದ ಎತ್ತುಗಳು ಕ್ಷೀರೋದ್ಯಮ ಮತ್ತು ಮತ್ಸ್ಯ ಉದ್ಯಮವನ್ನು ತೋರುತ್ತದೆ. ವೃತ್ತಾಕಾರದ ಕೆಂಪು ಬಣ್ಣ ಇವೆಲ್ಲವನ್ನು ಒಳಗೊಂಡ ಪ್ರಪಂಚವನ್ನು ಪ್ರತಿನಿಧಿಸುತ್ತದೆ. ಇದನ್ನು ವಿನ್ಯಾಸ ಮಾಡಿದವರು ಹಾಸನ ಜಿಲ್ಲೆಯ ತೇಜಸ್ ರವರು. ಕೃಷಿ ಉದ್ಯಮವಾಗಿ ಎನ್ನುವ ಟ್ಯಾಗ್ಲೈನ್ ಇದೆ ಎಂದರು. ಕೃಷಿಯನ್ನು ನಾವು ಉದ್ಯಮವಾಗಿ ನೋಡುವ ಕಾರಣ ವಿದೇಶಗಳಲ್ಲಿ ಕೃಷಿ ವಿಚಾರವಾಗಿ ಸುಮಾರು 1000ಕ್ಕೂ ಅಧಿಕ ಕೃಷಿ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವ ಅವಕಾಶ ನಮ್ಮ ಸಂಸ್ಥೆಗೆ ದೊರಕಿದೆ. ಆದರೆ ಇದರ ಸತ್ಯಾಸತ್ಯತೆಯನ್ನು ಅರಿಯಲು ಈ ತಿಂಗಳ 3ನೇ ವಾರದಲ್ಲಿ ನಮ್ಮ ಇಬ್ಬರು ರೈತ ಮಿತ್ರರಾದ ಜಗದೀಶ್ ಶಿವಮೊಗ್ಗ ಮತ್ತು ಪ್ರಕಾಶ್ ಕೆರುಡಿ ಹಾವೇರಿ ಇವರು ವಿದೇಶಕ್ಕೆ ತೆರಳಿ ಮಾಹಿತಿ ಸಂಗ್ರಹ ಮಾಡಲಾಗುತ್ತದೆ. ಎಲ್ಲ ಸರಿ ಎನಿಸಿದರೆ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಕರ್ನಾಟಕ ಇವರ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗುವುದು. ಈಗಾಗಲೇ ಹರಿಯಾಣ, ಉತ್ತರ ಪ್ರದೇಶ ಮತ್ತು ತೆಲಂಗಾಣದಿಂದ ಒಂದಷ್ಟು ಜನರು ಕೆಲಸಕ್ಕೆ ಹೋಗಿರುವ ಮಾಹಿತಿ ಪಡೆದುಕೊಂಡಿರುತ್ತೇವೆ. ಈ ನೇಮಕಾತಿ ನಡೆದಿರುವುದು ಕೇಂದ್ರ ಸರ್ಕಾರದ ಕೊನೆಯಲ್ಲಿ ಪ್ರತಿ ಮಾಹ 1 ಲಕ್ಷ ರೂಪಾಯಿಗಳು ನೇಮಕವಾದ ಅಭ್ಯರ್ಥಿಗಳಿಗೆ ದೊರಕುತ್ತದೆ ಎಂದು ಹೇಳಿದರು. ಕನ್ನಡ ಚಲನಚಿತ್ರ ನಿರ್ಮಾಪಕರಾದ ಮಂಜು ಬನವಾಸೆ ಮಾತನಾಡಿ, 6 ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡುವಂತಹ ಘಟಕವನ್ನು ಮಾಡಿ ಮಾರಾಟ ಮಾಡಲು ನ್ಯಾನೋ ಫುಡ್ ಪಾರ್ಕ್ ಮಾಡಲಾಗಿತ್ತು. ಈಗ ಅದನ್ನೇ ಹಾಸನ ಮೆಗಾ ಫುಡ್ ಪಾರ್ಕ್ ಎಂದು ಬದಲಾಯಿಸಿ ಸರ್ಕಾರಕ್ಕೆ ಮತ್ತು ಕೈಗಾರಿಕಾ ಇಲಾಖೆಗೆ ಮನವಿ ಕೊಟ್ಟು ಈಗ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಪ್ರಪೋಸಲ್ ಬಂದು ಅನುಮತಿ ದೊರಕಿದೆ ಎಂದರು. ಇನ್ನು ಮುಂದೆ ಹಾಸನ ಮೆಗಾ ಫುಡ್ ಪಾರ್ಕ್ ಎಂದು ಆಗುತ್ತದೆ. ಅದಕ್ಕಾಗಿ ಈಗ ಲೋಗೋ ಅನಾವರಣಗೊಳಿಸಲಾಗಿದೆ. ವಿದೇಶಗಳಿಗೆ ರಫ್ತು ಮಾಡುವುದಕ್ಕೆ 65 ಕೃಷಿ ಉತ್ಪನ್ನಗಳನ್ನು ಹಾಸನ ಜಿಲ್ಲೆ ಹಳ್ಳಿಗಳಲ್ಲಿ ಉತ್ಪತ್ತಿ ಆಗಿರುವುದನ್ನು ರಫ್ತು ಮಾಡುವುದಕ್ಕೆ ಇದು ಕಾರ್ಯನಿರ್ವಹಿಸಲಿದೆ. 64 ಫುಡ್ ಪದಾರ್ಥಗಳು ಸಿದ್ಧವಿದ್ದು ಇದರ ಮೇಲೆ ಈ ಫುಡ್ ಪಾರ್ಕಿನ ಚಿಹ್ನೆ ನಮೂದಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ನಾಗರಾಜು ಮತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರಾದ ಮಂಜು ಬನವಾಸೆ ಇವರು ಮೆಗಾ ಫುಡ್ ಪಾರ್ಕ್ನ ಲೋಗೋವನ್ನು ಬಿಡುಗಡೆಗೊಳಿಸಿದ್ದರು. ಅಪ್ರೂವ್ ಮಾಡಿದಾರಲ್ಲ, ಯಾವುದು ಹಂಗಲ್ಲ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾನು ಹೇಳ್ತಾರ ನೀವು ಅರ್ಥ ಮಾಡ್ಕೊಳ್ಳಿ. ನಮಗೆ ಪರ್ಮಿಷನ್ ಕೊಟ್ಟಿದೀವಿ ನಾವು ಮೆಗಾ ಫುಡ್ ಪಾರ್ಕ್ ಕನ್ವರ್ಟ್ ಮಾಡ್ಬೇಕು ಸರ್. ಇಷ್ಟು ಪ್ರೊಡಕ್ಷನ್ ನಾವು ಮಾಡಿಟ್ಟಿದೀವಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಿ ಅಂತ